ವೆಲ್ಕಮ್ ಬ್ಯಾಕ್ ಟು ಮೀ. ನಾನು ನಿಮ್ಮ ವರ್ಷ ಕಾವೇರಿ. ಅಂದರೆ ಈಗ ನಾನು ಲೈಕ್ ಐ ಆಮ್ ಆಲ್ ರೈಟ್, ಅಂದರೆ ಓಕೆ ಈಗ ಒಂದು 100% ಹೆಲ್ತಲ್ಲಿ ಐ ಕ್ಯಾನ್ ಸೇ ಐ ಆಮ್ 80% ಗುಡ್, 20% ಬ್ಯಾಡ್ ಅನ್ನೋ ಥರನೇ. ಬಿಕಾಸ್ ಇನ್ನೂ ನನಗಿದೆ ಅದೊಂದು ಗೊತ್ತಾಗ್ತಾ ಇದೆ ಆಯಿತಾ. ಸೊ ಇವತ್ತಿನ ವಿಷಯ ಏನಂದರೆ, ಇವತ್ತು ನಾವು ಒಂಚೂರು ಶಾಪಿಂಗ್ ಹೋಗೋದಿದೆ. ಯಾಕೆ ಅಂದರೆ ನನಗೆ 2 ಇವೆಂಟ್ಸ್ ಅಟೆಂಡ್ ಮಾಡೋದಿದೆ. ಒಂದು 2 ಇವೆಂಟ್ಸ್ ಹಾಗೂ ಒಂದು ವೆಡ್ಡಿಂಗ್ ಅಟೆಂಡ್ ಮಾಡಿದ್ದೆ. ಅದು ನೆಕ್ಸ್ಟ್ ಮಂತ್ ಇರೋದಾಯ್ತಾ. ಬಟ್ ಆದರೂ ಈಗಲೇ ಶಾಪ್ ಮಾಡಿ ಇಟ್ಬಿಡ್ತೀನಿ. ಸೊ ನೆಕ್ಸ್ಟ್ ಮಂತೆಲ್ಲ ಒಂಚೂರು ನಾನು ಬ್ಯುಸಿ ಇದ್ದೀನಿ. ಸೊ ಅದಕ್ಕೋಸ್ಕರ ಹೀಗೆ. ಆ್ಯಂಡ್ ಎಲ್ಲರೂ ಹೇಳ್ತಾಯಿದ್ರು ಆಯಿತಾ, ಏನೋ ಐ ಸಾ ಕಮೆಂಟ್ಸ್, ಈಗ ಈ ಹೀಟ್ ಟೈಮಲ್ಲಿ ಅದನ್ನು ತಿನ್ನಬೇಡಿ, ಇದನ್ನು ತಿನ್ನಬೇಡಿ, ಹಿಂಗೆ ಮಾಡಬೇಡಿ, ಹಾಗೆ ಮಾಡಬೇಡಿ ಅಂತಾರ. ಆ್ಯಕ್ಚುಲಿ ನಾನು ಫಾಲೋ ಮಾಡ್ತಿರೋದು, ಡಾಕ್ಟರ್ ನನಗೆ ಏನು ಹೇಳಿದ್ದಾರೆ ಅದನ್ನೇ ಫಾಲೋ ಮಾಡ್ತಿರೋದು. ಪಪ್ಪಾಯ ತಿನ್ನಬಾರ್ದು. ಯಾಕೆ ಅಂದರೆ ಹೀಟ್, ಅಕಸ್ಮಾತ್ ನಿಮ್ಗೇನಾದರೂ ಬಾಡಿ ಹೀಟಲ್ಲಿ ಇಲ್ಲ, ಲೈಕ್ ಹೀಟ್ ಬಾಡಿ ಅಲ್ಲ ಅಂತಂದರೆ ಕೋಲ್ಡ್ ಬಾಡಿ ಅಂತಾರ ಏನಾದರೂ ಇದ್ದರೆ ಆಗಷ್ಟೇ ನೀವು ಪಪ್ಪಾಯನ ತಿನ್ಬೋದು ಆಯಿತಾ. ಇಲ್ಲ ಅಂದರೆ ಯು ಹ್ಯಾವ್ ಟು ಹ್ಯಾವ್ ಮೋರ್ ವಾಟರ್ಮೆಲನ್, ಮಸ್ಕ್ ಮೆಲನ್, ಹಾಗೆ ಕರ್ಡ್. ಕರ್ಡ್ ಅಂದರೆ ಕರ್ಡ್ ಅಂತ ಅಲ್ಲ, ಯು ಶುಡ್ ಥಿಂಕ್ ಮಜ್ಜಿಗೆ ಅಂತ ಆಯಿತಾ. ಯಾರೋ ಕಮೆಂಟ್ ಹಾಕಿದ್ರು ಕರ್ಡ್ ತಿನ್ನಬಾರ್ದು, ಮಜ್ಜಿಗೆ ಮಾಡ್ಕೊಂಡು ಕುಡಿಬೇಕು ಅಂತಲ್ಲ. ಅಫ್ಕೋರ್ಸ್ ನಾನು ಅದನ್ನ ಎಲ್ಲನೂ ಬಿಡಿಸಿ ಹೇಳೋಕ್ಕಾಗಲ್ಲ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಮಜ್ಜಿಗೆನೇ ಕುಡಿಬೇಕು ಈ ಬೇಸಿಗೆ ಕಾಲದಲ್ಲಿ ಅಂತ ಆಯಿತಾ. ಬಟ್ ಯಾರೋ ಹಾಗೆ ಹಾಕಿದ್ರು. ಐ ಆಮ್ ನಾಟ್ ಸೋ ಡಮ್ ಟು ಡ್ರಿಂಕ್ ಲೈಕ್ ಟು ಹ್ಯಾವ್ ಕರ್ಡ್ ಆಯಿತಾ. ಈವನ್ ಯೋಗಟ್ ಕೂಡ ತಿನ್ನಬಾರ್ದು ಈಗ. ಬಿಕಾಸ್ ಅದು ಅಷ್ಟೇ ಡೈಜೆಷನ್ ಸ್ವಲ್ಪ ಇದಾಗುತ್ತೆ. ಬಟ್ ಡೈಜೆಷನ್ ಆಗುತ್ತೆ, ಬಟ್ ಆದರೂ ಅದು ಕನ್ಸಿಸ್ಟೆನ್ಸಿ ಈಸ್ ಡಿಫ್ರೆಂಟ್. ಅದಕ್ಕೋಸ್ಕರ ಅದನ್ನು ತಿನ್ನಬಾರ್ದು. ಆ್ಯಂಡ್ ಈಗ ನೀವು ಹೇಳಿದ್ದು ಯಾವ ಥರ ಇತ್ತು ಅಂದರೆ, ಈಗ ನಾನು ಕರ್ಡಲ್ಲ ಮಜ್ಜಿಗೆ ಅಂತ ಹೇಳಬೇಕು. ಹಾಗೆ ವಾಟರ್ ಮೆಲನ್ನ ಕಟ್ ಮಾಡಿ ತಿನ್ನಿ, ಆಚೆಗಡೆ ಸಿಪ್ಪೆನೆಲ್ಲ ತೆಗೆದು ಇದನ್ನು ಮಾತ್ರ ತಿನ್ನಿ ಅಂತ ಹೇಳಬೇಕು ಅಲ್ವಾ. ಸೊ ಆ ಥರ ಇದೆ ನೀವು ಹೇಳಿದ್ದು. ದಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಇಟ್ ಈಸ್ ಮಜ್ಜಿಗೆ ಅಂತ. ಈಗ ಟೆಂಡರ್ ಕೋಕೋನಟ್ನು ಅಷ್ಟೇ, ನಾನು ಟೆಂಡರ್ ಕೋಕೋನಟ್ನ ಹೇಗೆ ಏನು ಹೇಳ್ತಾರೆ, ಟೆಂಡರ್ ಕೋಕೋನಟ್ ಮೇಲೆಗಡೆ ಇದನ್ನ ತೆಗೆದು ಹಂಗೆ ಕುಡೀರಿ, ಹಂಗೆ ಮಾಡಿ ಅಂತ ಎಲ್ಲ ಇಟ್ಸ್ ಲೈಕ್ ಅ ಸ್ಪೂನ್ ಫೀಡಿಂಗ್. ನಂಗೆ ಗೊತ್ತು ನೀವೆಲ್ಲರೂ ಬ್ರಿಲಿಯಂಟ್ ಇದ್ದೀರಾ ಅಂತ. ಆ್ಯಂಡ್ ವೈ ಶುಡ್ ಐ ಎಕ್ಸ್ಪ್ಲೈನ್ ಸೋ ಮಚ್ ಅಲ್ವಾ. ಲೈಕ್ ಎಲ್ಲನೂ ಬಿಡಿಸಿ ಹೇಳೋಂಥ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ನಾನು ಕರ್ಡ್, ವಾಟರ್ ಮೆಲನ್, ಮಸ್ಕ್ ಮೆಲನ್ ಅಂತ ಹೇಳಿದೆ. ಆ್ಯಸ್ ಎಫ್ ಎಲ್ಲರೇನೋ ಡೋಂಟ್ ಗಿವ್ ರಾಂಗ್ ಇನ್ಫಾರ್ಮೇಷನ್ ಅದು ಇದು ಅಂತೆ. ನಾನೇನು ಫಾಲೋ ಮಾಡ್ತೀನಿ ಅದನ್ನ ನಾನು ಹೇಳೋದಷ್ಟೇ. ನಾನು ನಿಮ್ಗೆ ಹೇಳಲ್ಲ ಇದನ್ನ ಫಾಲೋ ಮಾಡಿ ಅಂತ. ನಾನು ಹೇಳೋದೇನು ಜಸ್ಟ್ ಹೆಲ್ದಿ ಅಷ್ಟೇ ನಾನು ಹೇಳ್ತಾ ಇರೋದು. ಫ್ರೂಟ್ಸಲ್ಲಿ ಅಷ್ಟೇ ನಾನು ಇದನ್ನ ತಿನ್ನಿ ಅದನ್ನ ತಿನ್ನಿ ಅಂತ ಹೇಳ್ತಿರೋದು. ಹಾಗೆ ಕುಕ್ಕುಂಬರ್ನು ತಿನ್ನಿ ಅಂತಲೂ ಹೇಳಿದ್ದೀನಿ. ಕಟ್ ಮಾಡ್ಕೊಂಡು ತಿನ್ನಿ ಕುಕ್ಕುಂಬರ್ನ, ಓಕೆನಾ. ಯಾರು ಆ ಥರ ಕಮೆಂಟ್ ಹಾಕಿದ್ದೆ ಅವ್ರಿಗೆ ಹೇಳ್ತಾ ಇರೋದು. ಓಕೆ, ಸೊ ಬನ್ನಿ ಇವತ್ತಿನ ಡೇನ ಸ್ಟಾರ್ಟ್ ಮಾಡೋಣ. ಎಲ್ಲ ಅದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಆಯಿತಾ. ಬಟ್ ಈಗ ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು. ಲೆಟ್ಸ್ ಸ್ಟಾರ್ಟ್. ಈಗ ಸ್ವಲ್ಪ ಎನರ್ಜಿ ಬಂದಿದೆ. ನಯನ ಹಾಯ್ ಮಾಡಿ ನಯನ ಹೆಗ್ ಮಾಡ್ತಾ ಇದ್ದಾಳೆ. ಸೊ ನೋಡಿ, ನನ್ನ ಲಂಚಿಗೆ ನಾನು ತಿಂತಾರೆ ಇದು 2 ಎಗ್, ಹಾಗೆ ಇದು ಬಾಯ್ಲ್ಡ್ ರೈಸ್ ಆ್ಯಂಡ್ ಸ್ವಲ್ಪ ಚಟ್ನಿ, ಇದಕ್ಕೆ ಸ್ವಲ್ಪ ಟೇಸ್ಟ್ಗೆ, ಹಾಗೆ ಮಜ್ಜಿಗೆ, ಐ ಮೀನ್ ಕರ್ಡ್. ಈಗ ರೆಡಿ ಆಗೋಣ ಅಂತ, ಈ ಟಾಪ್ ಹಾಕಿ ಪ್ಯಾಂಟ್ ಹಾಕ್ಕೊಳ್ಳೋಣ ಅಂತ. ಹಾಗೆ ಸ್ವಲ್ಪ ಸಮ್ಮರ್ ಅಲ್ವಾ, ಅದಕ್ಕೆ ಇದೆರಡು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಬಟ್ ಇಲ್ಲ, ಐ ಥಿಂಕ್ ಐ ವೇರ್ ಸಮ್ ಸ್ಕರ್ಟ್ ಏನಾದರೂ ಹಾಕ್ಕೊಳ್ಳೋಣ ಅಂತ. ಎಸಿ ಇದು ಹಾಕ್ಕೊಳ್ಳೋಣ ಈಗ. ನಾನು ಈ ಥರ ರೆಡಿ ಆಗಿದ್ದೀನಿ. ಸ್ಲಿಪ್ಪರ್ ಚೇಂಜ್ ಮಾಡಬೇಕಷ್ಟೆ. ಇವತ್ತು ಮೇಕಪ್ ಮಾಡ್ಕೊಂಡ್ರೆ, ಯಾಕಂದ್ರೆ ಒಂದು ವೀಡಿಯೋ ಮಾಡೋದಿತ್ತಾ, ಹಾಕ್ಕೊಂಡೆ. ನೋಡಿ, ನಾನು ಒರಿಜಿನಲ್ ಸ್ಕಿನ್ ಮೇಕಪ್ ಹಾಕಿದಾಗ ಹೀಗಿರುತ್ತೆ. ಏನು ಗೊತ್ತಾ, ಈ ವಿಡಿಯೋ ಈಗ ಮಾಡಿದ್ದೀನಿ. ದಿಸ್ ಇಸ್ ಆಫ್ ಒಂದು ಅಂದರೆ ಬಡ್ಜೆಟ್ ಬ್ರೇಕ್ ಡೌನ್ ಆಯಿತಾ. ನಾನು ಮಲೇಷ್ಯಾ ಟ್ರಿಪ್ ಹೋಗಿದ್ದೆನಲ್ಲ, ಅದರದ್ದು ಮಾಡಿದೆ. ಇದೇ ಥರ ಲಾಸ್ಟ್ ಟೈಮ್ ನಾನು ಮಲೇಷ್ಯಾ ಹೋದಾಗಲೂ ಅಷ್ಟೇ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲೆಲ್ಲ ಕಮೆಂಟ್ಸ್ ಹೇಗಿತ್ತು ಅಂದರೆ, ಫಸ್ಟ್ ನಿನ್ನ ಮುಖ ನೋಡ್ಕೊ, ಫುಲ್ ಪಿಂಪಲ್ಸ್ ಆ್ಯಂಡ್ ರ್ಯಾಷಸ್ ಇತ್ತು ಆಯಿತಾ. ಸೊ ಎಲ್ಲರೂ ಆ ಥರ ಕಮೆಂಟ್ ಆಗ್ತಿದ್ರು. ಬಟ್ ಈ ವಿಡಿಯೋದಲ್ಲಿ
ಕಾನ್ಫಿಡೆನ್ಸ್. ಐ ಆಮ್ ಆಲ್ ಗುಡ್ ಈಗ. ಸೊ ತುಂಬ ಜನ ಹೇಳ್ತೀರಿ ಈಗ ಓವರ್ ಆ್ಯಕ್ಟಿಂಗ್ ಮಾಡಬೇಡ ಅಂತ. ಇಟ್ಸ್ ನಾಟ್ ಓವರ್ ಆ್ಯಕ್ಟಿಂಗ್, ಇದು ನನ್ನ ಎಕ್ಸೈಟ್ಮೆಂಟ್. ನಾನು ಎಕ್ಸೈಟ್ ಆದಾಗ ನಾನು ಇದೇ ಥರ ಇರೋದು. ನೀವು ನನ್ನ ಎದುರುಗಡೆ ಸಿಕ್ಕಿದಾಗಲೂ ನಾನು ಇದೇ ಥರನೇ ಮಾತಾಡೋದು. ನಿಮ್ಗದು ಓವರ್ ಆ್ಯಕ್ಟಿಂಗ್ ಅಂತ ಅನಿಸಿದ್ರೆ ಅಂದ್ಕೊಳ್ಳಿ. ಚಾರ್ಲಿ ಹುಡುಗಿ ಆಗ್ಬಿಟ್ಟಿದ್ದಾನೆ. ಚಾರ್ಲಿ ಒಟ್ಟಲ್ಲಿ ಹಾಕೊಂಡು ಅಯ್ಯೋ ಹಾಕೋಕೆ ತೇರಿ ಜಬ್ ಸೇ ಇಲ್ಲ ಟ್ರೈನು ಇಲ್ಲ ಟ್ರೈನು ಕಣ್ಣು ಮಾತ್ರ. ಹೌದು, ಚಿಕ್ಕವನಿರ್ಬೇಕಾದ್ರೆ ಬ್ಲೂ ಇತ್ತು, ಗ್ರೀನ್ ಬ್ಲೂ. ಹಾಂ, ಈಗ ಹೆಂಗಾಗೋಯ್ತು. ಅದ್ರಲ್ಲಿ ನಂಗೆ ತುಂಬ ಇಷ್ಟ ಆಗೋದಂದರೆ ಸನ್ ರೂಫ್, ನೆವರ್ ಎಂಡಿಂಗ್ ಸನ್ ರೂಫ್. ಅದು ಅಲ್ಲಿವರೆಗೂ ಇದೆ. ಓಕೆ, ಸ್ವಲ್ಪ ಲೈಟಿಂಗ್ ಬರಲಿ ಅಂತ ಸನ್ ರೂಫ್ ಓಪನ್ ಮಾಡಿದೆ ಅಷ್ಟೇ, ಇನ್ನೇನಿಲ್ಲ. ಹೋಗುವ ನೈನಾ, ಹೋಗೋಣ. ಎಷ್ಟು ದಿನ ಆದ್ಮೇಲೆ ಹೋಗ್ತಿರೋದಲ್ಲ ಆಚೆ. ನಂಗೆ ಫುಲ್ ಹುಷಾರಿಲ್ದಿರ ಆಚೆನೇ ಹೋಗ್ತಿಲ್ಲ. ಇವತ್ತೇ ಬೆಟರ್ ಆಗಿರೋದು. ನಾನು ಸುಮ್ಮನೆ ಮನೇಲಿ ಕುತ್ಕೊಳ್ಳೋದು, ತಿನ್ನೋದು. ಅಲ್ಲ ನೈನಾ, ಆ ಸೀರೀಸ್ ಆ ಸೀರೀಸ್ ಒಂದು ನೋಡ್ಕೊಂಡು ಆ ಸೀರೀಸ್ನೇ ನೋಡಿ ಕುತ್ಕೊಳ್ತಾ ಇದ್ವಿ. ಅದೇ ಮಾಡ್ತಾ ಇದ್ವಿ ಅಷ್ಟೆ. ಹೀಗೆ ಹೋಗ್ತಾರೆ ನಾವು. ಹೋಗುವ ಬನ್ನಿ ಬೇಗ. ಶಾಪಿಂಗ್ ಮುಗಿತ್ತು. ವಿ ಪರ್ಚೇಸ್ಡ್. ಆ್ಯಕ್ಚುಲಿ ನಾವು ಅಲ್ಲಿ ಒಂದು ವೆಸ್ಟ್ ಸೈಡ್ಗೆ ಹೋಗಿದ್ವಿ ಆಯಿತಾ. ಹಾಂ, ಅಲ್ಲಿ ಒಂದು ವೆಸ್ಟ್ ಸೈಡ್ಗೆ ಹೋಗಿದ್ವಿ ಆಯಿತಾ. ಅಲ್ಲಿ ಎಷ್ಟೊಂದು ಡ್ರೆಸ್ಸಸ್ಗಳು ಇಲ್ಲವೇ ಇಲ್ಲ. ನೀವೇನಾದ್ರು ವೆಸ್ಟ್ ಸೈಡ್ ಹೋಗೋದಾದ್ರೆ ಗೊತ್ತಾ, ಲೈಕ್ ಮೇನ್ ಸ್ಟೋರ್ಸ್ಗೆ ಹೋಗಿ. ಅಲ್ಲಿ ಎಲ್ಲ ಹೊಸದೆಲ್ಲ ಇಟ್ಟಿರ್ತಾರೆ. ಎಲ್ಲ ಸ್ಟೋರ್ಸಲ್ಲೂ ಹೊಸದಿರಲ್ಲ. ಹಾಂ, ಸೈಜಸ್ಸು ಡಿಫರ್ ಆಗುತ್ತೆ. ಆ್ಯಕ್ಚುಲಿ ಆ ಹುಡುಗಿ ನಾನು ಎಷ್ಟು ಬೈಕೊಂಡಿರ್ತಾಳೋ ಗೊತ್ತಿಲ್ಲ ಆಯಿತಾ. ನಾನು ಒಂದು ಡ್ರೆಸ್ ತೊಗೊಂಡೆ, ರೆಡ್ ಕಲರ್ದು ಫ್ರಾಕ್ ಆಯಿತಾ. ಆ ಫ್ರಾಕ್ ತೊಗೋಬೇಕಾದ್ರೆ ಅವ್ರು ಆಲ್ರೆಡಿ ಅಲ್ಲಿ ಟ್ರಯಲ್ ಮಾಡಿ, ಆ ಟ್ರಯಲ್ ಹತ್ರ ಈಗ ಲೈಕ್ ಟ್ರಯಲ್ ಮಾಡಿದ್ಮೇಲೆ ಅವರೊಂದು ಬಾಕ್ಸ್ಗೆ ಹಾಕಿ ಇಟ್ಬಿಟ್ಟಿರ್ತಾರೆ ಅಲ್ಲಿ. ಸೊ ಆ ಬಾಕ್ಸಲ್ಲಿ ಇಟ್ಟಿದ್ರು. ನಾನು ನನ್ನ ಸೈಜ್ ಇರಲಿಲ್ಲ ಅಂತ ಅಲ್ಲಿದ್ದವ್ರ ಹತ್ರ ಕೇಳಿದೆ, ಲೈಕ್ ಎಕ್ಸಸ್ ಬೇಕು ಅಂತ. ಅವ್ರು ಅಲ್ಲೇ ಇದ್ದಿದ್ದು ಬಾಕ್ಸಲ್ಲಿ ಎಕ್ಸಸ್ ತೆಗೆದು ನನಗೆ ಕೊಟ್ಟರು. ನನಗದು ಆಯಿತು, ಫಿಟ್ ಆಯಿತು. ನಾನು ತೊಗೊಂಡು ಹೋಗ್ಬಿಟ್ಟೆ. ಆಮೇಲೆ ಅದು ಆ ಹುಡುಗಿ ಟ್ರಯಲ್ ಮಾಡಿ ಹೋದವಳು ಬಂದು ಅವ್ರಿಗೆ ಬೈತಾಯಿದ್ರು, ಯಾಕೆ ಅದನ್ನ ತೊಗೊಂಡ್ರಿ ನೀವು, ನನಗದು ಬೇಕೇ ಬೇಕು ಅಂದ್ಕೊಂಡೆಲ್ಲ ಹೇಳ್ತಾಯಿದ್ಲು. ಮೇ ಬಿ ಅವಳು ಅಕಸ್ಮಾತ್ ನನಗೆ ಬಂದು ಇಟ್ ಈಸ್ ಮೈ ಬರ್ಡೇ ಅದು ಇದು ಅಂತ ಕೇಳಿದರೆ ನಂಗೆ ಕೊಡ್ತಾಯಿದ್ದೆ. ಬಟ್ ಅವರೇನೋ ಬಂದು ಕೇಳೂ ಇಲ್ಲ. ಸೊ ನನ್ನ ಪಾಡಿಗೆ ನಾನು ತೊಗೊಂಡು ಬಂದ್ಬಿಟ್ಟೆ. ಆಮೇಲೆ ಅಲ್ಲಿಂದ ಮತ್ತೆ ಈ ಕಡೆಗೆ ಒರೈನಿಗೆ ಬಂದೆ. ಒರೈನಲ್ಲಿ ಇಲ್ಲಿ ಆ್ಯಕ್ಚುಲಿ ತುಂಬ ಕಲೆಕ್ಷನ್ಸ್ ಇದೆ. ಇದು ಮೇನ್ ಸ್ಟೋರ್ ಅಂತೆ. ಸೊ ಅದಕ್ಕೆ ಈಗ ಬೇರೆ ಏನೂ ಇಲ್ಲ. ಬೇರೆ ಮತ್ತೆ ಈಗ ಅಲ್ಲಿ ಒಂದು ಮಾಲ್ಗೆ ಹೋಗಬೇಕು. ಐ ಡಿ ಸಿ ನಂಗೆ ಇಡ್ಲಿ ಇಷ್ಟ ಅಲ್ಲ. ಐ ಡಿ ಸಿಯಲ್ಲಿ ನನಗೂ ಇಷ್ಟ ಇಡ್ಲಿ ತಿನ್ನೋಣಲ್ಲ. ನನಗೂ ಹೊಟ್ಟೆ ಸೆದಿದೆ. ಇಲ್ಲಿಂದ ಅಲ್ಲಿಗೆ ಹೋಗಿ ಏನಾದ್ರು ತಿನ್ನಬೇಕಷ್ಟೆ. ಓಕೆ, ಹೋಗುವ ಬನ್ನಿ. ನಯನ ಇಡ್ಲಿಗೆ ಬಂದಿದ್ದೀವಿ. ದಿಸ್ ಈಸ್ ಯೂಮಿ ಶುಶಿ ಡಿಮ್ಸಮ್ ರಾಮನ್. ನಯನಾಗ ರಾಮನ್ ಬೇಕಂತೆ. ನಯನ ರಾಮನ್ ರೆಡಿ ನನಗೆ. ಈಗ ನಾನು ನಯನ ಟಿಕ್ ಟ್ಯಾಕ್ ಆಡಿದ್ದೀವಿ. ನಾನು ಆಡ ಎಕ್ಸ್ ಇಟ್ಟಿಟ್ಟಂಗ. ಹಾಂ, ಎಕ್ಸ್ ಇದೆ. ನೀನು ಎಕ್ಸ್ ನಾನು. ಹಾಂ, ಅನ್ನನಲ್ಲ ಇಲ್ಲೇ ಏದಂಗೆ ನೋಡು. ಓಕೆ. ಹಾಂ, ಅಕ್ಕು ಆ್ಯಕ್ಚುಲಿ ಆಚೆ ಇಲ್ಲ, ಅನ್ನನಿಲ್ಲ ಏದೇ. ಇಲ್ಲ ಎಕ್ಸ್ ಅಲ್ಲ, ಎಕ್ಸ್. ಆಹಾ, ಎಂತ ಥ್ಯಾಂಕ್ ಯು. ಆನಂದ ಎಕ್ಸ್ ಆಗಲ್ಲ ಆಚೆ ಇಟ್ಟಿಯಲ್ಲ ನೀನಿಲ್ಲಿ. ಹಾಂ, ಇಲ್ಲಿ ಆಚೆ ಒಂದು ಇಟ್ಟಿಯಲ್ಲ. ಈಗ ನಾನು ಇಟ್ಟೆ ನೀನು ಆಫ್ ಕಲ್ಲಿ ನೆಕ್ಸ್ಟ್ ಎಲ್ಲುಂಡು ಅಲ್ಲಿ ಇರೋಕ್ಕೆ ಆಯ್ತು, ಅದು ಮುಗೀತು. ನಂಗೆ 2 ಪಾಯಿಂಟ್ಸ್.
ಕಲ್ಲಿ ಈಗ ಎಕ್ಸ್ ಇಲ್ಲ ಅನ್ನಿ ತಿಕ್ಕ ನೋಟ್ಟು ಎಕ್ಸ್ ಇಲ್ಲ ನೈನ ನಾನು ಹಾಕೊಂಡಲ್ಲ ಇಲ್ಲಿ ಇತ್ತಲ್ಲ ಇಲ್ಲಿ ವಾಕಿಂಗ್ ಆಗಿದೆ ಹಾಂ ನೀನೇ ಫಸ್ಟ್ ಹಾಕೊಂಡು ಏನೂ ಇಲ್ಲ ಹೋಯ್ತಲ್ಲಿ ಅದಕ್ಕೆ ನಾನು ಇದ್ರಲ್ಲ ಇದು ಮಾಡು ನಾನೀಗ ಇರು ಆಯ್ತಾ ನೀನೇ ಹಾಕು ಆಯ್ತಿದು ಹಾಂ ನೆಕ್ಸ್ಟ್ ನೀನೇ ನೆಕ್ಸ್ಟ್ ತ್ರೀ ಫೋರ್ ನಂದು ನಾನು 1 5 6 ನಾನು ಇನ್ನೊಂದು ಹಾಂ ನೆಕ್ಸ್ಟ್ ಇಲ್ಲಿ ಅಷ್ಟೇ ಸಾಕು ಬೋರ್ ಆಯ್ತು ನನಗೆ ನಾನು ವಿನ್ ಸರಿ ಆಯಿತು ಇದನ್ನು ಮಾಡು ಯಾರು ಫಸ್ಟ್ ಎಷ್ಟು ಹುಡುಕ್ತಾರಂತ ನೋಡೋಣ ಓಕೆನಾ ರೆಡಿನಾ ಯಾ ಥ್ಯಾಂಕ್ ಯು ಡನ್ ಇದೆಲ್ಲ ಆಗಿಲ್ಲ ಶೇ ನಾನು ಇಲ್ಲಿ ನನಗಿದು ಫೇವ್ರೆಟ್ ವಸಾಬಿ ನಯನ ಹೇಳು ತಿನ್ನು ವಸಾಬಿ ಟ್ರೈ ಮಾಡು ನಯನ ನಿನ್ನ ಫೇವ್ರೆಟ್ ಸಾಂಗಲ್ಲಿ ಹಾಕಿದ್ದಾರೆ ಇದೇನು ಹೇಳು ಜಿಂಜರ್ ನಾನು ಎತ್ತಿದ್ದು ನಯನ ರಾಮನ್ ಅದ ಪೋಕ್ ರಾಮನ್ ತಗೋತದ ಸೊ ಗೈಸ್ ಮುಗೀತು ನಮ್ಮ ಒಂದು ಶಾಪಿಂಗ್ ಊಟ ನೈನ ಎಂಜಾಯ್ಡ ಇವತ್ತಿನ ಡೇ ಫುಲ್ ಟಯರ್ಡ್ ಅಲ್ಲ ಎಷ್ಟು ದಿನ ಆದ್ಮೇಲೆ ಆಚೆ ಬಂದಿದ್ದು ಅಂದರೆ ಫುಲ್ ಟಯರ್ಡ್ ನಯನಾಗ ಫುಲ್ ಹೊಟ್ಟೆಗೆ ತುಂಬ ಹೋಗಿ ಫುಲ್ ಟಯರ್ಡ್ ಈಗ ಹೋಗಿ ಮಲ್ಕೊಳ್ಳೋದಷ್ಟೇ ಬಾಕಿ ಹೊಳ್ದಲ್ಲ ನಯನ ಮಲ್ಕೊಂಡು ಫ್ಯಾನ್ ಹಾಕ್ಕೊಂಡು ಅಷ್ಟೇ ಚಾರಿ ಜೊತೆ ಮಲ್ಕೋಬೇಕು ಅವಳಿಗೆ ನಂಗೆ ಆಗ್ತಾ ಇಲ್ಲ ಫುಲ್ ಸುಸ್ತು ನಾನು ಹೋಗಿ ಈಗ ಟ್ಯಾಬ್ಲೆಟ್ಸ್ ತೊಗೊಂಡು ನಿದ್ದೆ ಮಾಡಬೇಕು ಇನ್ನೂ ನನ್ನ ಮೇಕಪ್ ಹೋಗಿಲ್ಲ ಕರೆಕ್ಟಾಗೇ ಇದೆ ಆ್ಯಕ್ಚುಲಿ ನನ್ನ ಸ್ಕಿನ್ ಚೇಂಜ್ ಆಗಿತ್ತು ಹೇಳಿದ್ನಲ್ಲ ಇಟ್ ಚೇಂಜ್ಡ್ ಅಂತ ಚೇಂಜ್ಡ್ ಅಂತ ಸೊ ಅದಕ್ಕೋಸ್ಕರ ಎಲ್ಲ ಪೀಲ್ ಆಗ್ತಿತ್ತು ಬಟ್ ಈಗ ನಂಗೆ ಗೊತ್ತಾಯಿತು ಯಾವ ಥರ ಹೇಗೆ ಅಂತ ಸೊ ಐ ಲರ್ನ್ ಇಟ್ ನೈನಾ ವ್ಲಾಗ್ನ ಇಲ್ಲಿಗೆ ಮುಗ್ಸೋಣ ಬಾಯ್ ನೀನೇ ಹೇಳು ಬಾಯ್ ಅಂತ ಬಾಯ್ ಓಕೆ ಗಾಯ್ಸ್ ಬಾಯ್ ಆ್ಯಂಡ್ ಇನ್ನಷ್ಟು ವೀಡಿಯೋಗಾಗಿ ನನಗೆ ಸಪೋರ್ಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಐನೋ ಈಗ ಎಲ್ಲರಿಗೂ ಎಲ್ಲರೂ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಆ್ಯಕ್ಟಿವ್ ಆಗಿದ್ದಾರೆ ಅಂತ ಐ ಕ್ಯಾನ್ ಸಿ ವ್ಯೂಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ ಆ್ಯಂಡ್ ತುಂಬ ಜನ ಹೇಳಿದ್ರಿ ನನ್ನ ಮದುವೆ ಅಂತೆಲ್ಲ ಯಾಕೆ ಹಾಕ್ತೀರಾ ನಮ್ಮ ಅದೆಲ್ಲ ಯಾಕೆ ಹಾಕ್ತೀರಾ ಮದುವೆ ಬಗ್ಗೆ ಏನು ಅಂತಲ್ಲ ಆ್ಯಕ್ಚುಲಿ ಏನು ಅಂದರೆ ಮದುವೆಗೆ ರೆಡಿ ಆಗ್ತಾ ಇದ್ದೀನಿ ಅಂತ ಹಾಕ್ತೆ ನನ್ನ ಮದುವೆಗೆ ರೆಡಿ ಆಗ್ತಿದ್ದೀನಿ ಅಂತ ಹೇಳಿದ್ನ ಇಲ್ಲ ನಾನು ಜಸ್ಟ್ ಆ ಥರ ಹೇಳಿದ್ದೆ ಅಷ್ಟೇ ಅದಾದಮೇಲೆ ಇನ್ನೂ ಒಂದು ಇಟ್ ವಾಸ್ ನನ್ನ ಮದುವೆ ಅಲ್ಲ ಅಂತ ಅದಾದಮೇಲೆ ಅಲ್ಲಿಗೆ ಹಾಕಿದೆ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂತ ಓಕೆ ಓವರ್ ಥಿಂಕಿಂಗ್ ಸ್ವಲ್ಪ ಜನಕ್ಕೆ ಓವರ್ ಥಿಂಕಿಂಗ್ ಆಗಿರುತ್ತೆ ಸೊ ದಟ್ ಈಸ್ ಓಕೆ ಮದುವೆ ಇದ್ದಾಗ ಖಂಡಿತವಾಗ್ಲೂ ಹೇಳ್ತೀನಿ ನನ್ನ ಮದುವೆ ಅಂತ ಅಲ್ಲಿವರೆಗೂ ಈಗ ಸ್ವಲ್ಪ ಪ್ಲೀಸ್ ವೆಯ್ಟ್ ಮಾಡಿ ಇನ್ನೂ ಒಂದು 2-3 ವರ್ಷ ಆಗಲಿ ಅಂತ
ನೈನಾ ಓಕೆ ಬಾಯ್ ಹೇಳ್ಬಿಡು ಬಾಯ್ ಲವ್ ಯು ಆಲ್ ಲವ್ ಟೇಕ್ ಕೇರ್ ಬೈ